ಸ್ನೇಹಿತರೆ ನಮಸ್ಕಾರ, ನಾನು ಡಾಕ್ಟರ್ ಕೆ ಸಿದ್ದು ಮಾತಾಡೋದು. ಸ್ನೇಹಿತರೆ ಮತ್ತೆ ನಾನು ಇವಾಗ ಒಂದು ಸ್ಟ್ಯಾಚು ಅಂದರೆ ಮೂರ್ತಿಯನ್ನು ಮಾಡಿದ್ದೀನಿ. ಆ ಮೂರ್ತಿಯನ್ನು ನಿಮಗೆ ತೋರಿಸ್ತೀನಿ. ಮತ್ತು ಮಾಡ್ತಾ ಆ ಮೂರ್ತಿಯನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಯಾಕಂದರೆ ಇದು ಆಲ್ರೆಡಿ ನಮಗೆ ಒಂದು ಫೋಟೋ ಕೊಟ್ಟಿದ್ದಾರೆ. ಆ ಫೋಟೋ ನೋಡಿ ಈ ಒಂದು ಮೂರ್ತಿಯನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಇನ್ನೂ ಕೆಲಸ ಮಾಡ್ತಾಯಿದ್ದೀನಿ. ಅದನ್ನು ಆಲ್ರೆಡಿ ನಾನೀಗ ಇನ್ನೂ ಕೆಲಸ ಮಾಡ್ತಾಯಿದ್ದೀನಿ. ಕೆಲಸದ ಜೊತೆಗೆ ತಮ್ಮೊಂದಿಗೆ ನಾನು ಹಂಚ್ಕೊತಾ ಇದ್ದೀನಿ. ಯಾಕಂದರೆ ನಿಮಗೆ ಇವಾಗ ಹಾಗೆ ತೋರಿಸ್ತೀನಿ ನೋಡಿ ನಿಮಗೆ. ಯಾಕಂದರೆ ಫಸ್ಟು ನಾನು ಏನು ಹೇಳ್ಬೇಕಂದ್ರೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ಬೇಕು. ಯಾಕಂದರೆ ಸ್ನೇಹಿತರೆ, ನಾನು ಯೂಟ್ಯೂಬ್ ಚಾನಲ್ ಮಾಡಿ ಇವಾಗ ನಾನು ಒಂದು 4-5 ತಿಂಗಳಾಯ್ತು ಅಷ್ಟೇ. ಬಟ್ 4-5 ತಿಂಗಳಿಂದ ಆ್ಯಕ್ಟಿವ್ ಆಗಿರಲಿಲ್ಲ. ಬಟ್ ಈ ತಿಂಗಳಲ್ಲಿ ಅಂದರೆ ನಾನು ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ನಾನು ಕೆಲವೊಂದಿಷ್ಟು ಶಾರ್ಟ್ಸ್ ವೀಡಿಯೋಸ್ಗಳು ಮತ್ತು ವೀಡಿಯೋಸ್ಗಳು ಬಿಡ್ತಾ ಇದ್ದಂಗೆ ಸಬ್ಸ್ಕ್ರೈಬು ನನಗೆ ನನಗೆ ಒಂದು 100 ಸಬ್ಸ್ಕ್ರೈಬ್ ಇರೋದು ಒಂದೇ ತಿಂಗಳಲ್ಲೇ ಒಂದು 500 ಸಬ್ಸ್ಕ್ರೈಬ್ ಬಂದುಬಿಟ್ಟು. ಯಾಕಂದರೆ ಎಲ್ಲ ನಿಮ್ಮ ಆಶೀರ್ವಾದ. ಯಾಕಂದರೆ ನೀವು ಅಷ್ಟೊಂದು ಚೆನ್ನಾಗಿ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಅದಕ್ಕಾಗಿ ಸ್ನೇಹಿತರೆ, ಇದೇ ಪ್ರೋತ್ಸಾಹ ತಮ್ಮದು ಕೊನೆ ತನಕ ಇರಲಿ ಅಂತ ಕೇಳ್ತಾ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇರೋದು ನನ್ನೊಂದು ಕಲೆ ನೋಡಿ ಮಾಡ್ತಾ ಇದ್ದೀರಾ. ಯಾಕಂದರೆ ಸಬ್ಸ್ಕ್ರೈಬ್ ಎಲ್ಲರೂ ಎಲ್ಲ ಚಾನಲ್ಗೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಕಲೆ ನಿಮಗೆ ಆಸಕ್ತಿ ಅಥವಾ ಚೆನ್ನಾಗಿ ನಿಮಗೆ ನೋಡೋಕ್ಕೆ ಅದು ಇದು ಅನ್ನಿಸ್ದಾಗ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡೋಕ್ಕಾಗತ್ತೆ. ಆ ರೀತಿಯಾಗಿ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ರಿ. ತಮಗೆ ಪ್ರಥಮವಾಗಿ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಸ್ನೇಹಿತರೆ. ಅದೇ ತನಾಗಿ ನಾನಿವಾಗ ನಿಮಗೆ ತೋರಿಸ್ತೀನಿ. ನಿಮಗೆ ಇವಾಗ ನಾನು ಓಪನ್ ಮಾಡಿ ತೋರಿಸ್ತಾ ಇರ್ತೀನಿ. ನೋಡಿ, ಇವಾಗ ಇಲ್ಲೊಂದು ಮಾಡಿದ್ದೀನಿ ಆಲ್ರೆಡಿ. ಇದನ್ನು ನಾವು ಯಾಕಂದರೆ ಈ ಥರ ನಾವು ಕವರ್ ಹಾಕಿ ಇಡೋದಂತಂದರೆ ಇದು ಏನಪ್ಪ ಅಂತಂದರೆ, ನಾವು ಹಂಗೆ ಇದನ್ನು ಬಿಟ್ಬಿಟ್ರೆ ಏನಾಗುತ್ತಂದ್ರೆ ಸ್ನೇಹಿತರೆ, ಇದು ಗಾಳಿಗೆಲ್ಲ ಮಣ್ಣು ಗಟ್ಟಿಯಾಗಿಬಿಡುತ್ತೆ. ಆ ಗಟ್ಟಿಯಾಗೋ ಉದ್ದೇಶದಿಂದ ನಾವು ಕವರ್ ಹಾಕಿರ್ತೀವಿ. ಆ ಕವರ್ ಹಾಕಿದ ಮೇಲೆ ಇದು ಒಳಗಡೆ ಒಂಥರ ಬಾಯಿಲ್ ಥರ ಆಗಿರುತ್ತೆ. ಅಂದರೆ ನಮಗೆ ಗಾಳಿ ಹೋಗ್ದಂಗೆ ನೋಡ್ಕೊಂಡಾಗ ಮಣ್ಣು ಹಂಗೆ ಒದ್ದೆ ಆಗಿರುತ್ತೆ. ಆ ಥರನಾಗಿ ನಾವು ಇದನ್ನು ಹಾಕಿರ್ತೀವಿ. ಈಗ ನಿಮಗೆ ಫೋಟೋ ತೋರಿಸ್ತೀನಿ. ಈಗ ಇಲ್ಲೊಂದು ಫೋಟೋ ಇದೆ. ಈ ಫೋಟೋಗ್ರಾಫಿ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಫೋಟೋಗ್ರಾಫಿ ಬಂದಿರೋದು. ಅದನ್ನು ನಾವು ಇದರಲ್ಲಿ ಮಾಡಿದ್ದೀವಿ ಇವಾಗ ಕಂಟಿನ್ಯೂ ಆಗಿ. ಇನ್ನೂ ಅನ್ಕಂಪ್ಲೀಟ್ ಇದೆ, ಅಂದರೆ ಫುಲ್ಲು ಕಂಪ್ಲೀಟಾಗಿ ಮಾಡಿಲ್ಲ. ನೀವು ಫಸ್ಟು ಹೇಳ್ದಂಗೆ ನಾವು ಇದನ್ನು ಮಣ್ಣಲ್ಲೇ ಮಾಡ್ಕೊಳ್ಳೋದು ಅಂತ ಎಷ್ಟೋ ಜನ ಕೇಳ್ತಾರೆ ಸ್ನೇಹಿತರೆ. ಯಾಕಂದರೆ ಕಂಟಿನ್ಯೂ ಆಗಿ ನನ್ನ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೀರಲ್ಲ, ಅವರಿಗೆಲ್ಲ ಅರ್ಥ ಆಗುತ್ತೆ. ನಮ್ಮ ಮಣ್ಣಲ್ಲಿ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು, ನೆಕ್ಸ್ಟ್ ಯಾವ ಥರನಾಗಿ ಆಗುತ್ತೆ ಅಂತ ಗೊತ್ತಿರುತ್ತೆ. ಈಗ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರ್ತಾರಲ್ಲ, ಅವ್ರಿಗೇನಾಗುತ್ತಂತಂದರೆ, ನಾನು ಈ ಮಣ್ಣಲ್ಲಿ ಮಾಡಿದ ಮೇಲೆ ಈ ಮಣ್ಣಲ್ಲಿ ಇದು ಮಾಡಿದ್ದು ನಾವು ಆಚೆ ಇಟ್ಟಾಗ ಮಳೆ ಬಂದಾಗ ನೆನ್ಕೊಂಡು ಇದಾಗುತ್ತೆ, ಅಂದರೆ ಜಾಸ್ತಿ ಬಾಳಿಕೆ ಬರಲ್ಲ ಅನ್ನೋ ರೀತಿ ಕೆಲವೊಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಕರೆಕ್ಟು, ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ಮಣ್ಣಲ್ಲಿ ಮಾಡಿದ ಮೇಲೆ ನಾವು ಅದಕ್ಕೇ ಪೇಂಟ್ ಮಾಡ್ತೀವಿ ಅಂತ ತಿಳ್ಕೊಂಡಿರ್ತಾರೆ. ಬಟ್ ನಾನು ನನಗೆ ಪದೇ ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಮಣ್ಣಲ್ಲಿ ಮಾಡಿದ ಮೇಲೆ ಅದರದ್ದೇ ಆದಂಥ ಪ್ರೊಸೀಜರ್ ಇರುತ್ತೆ. ನಿಮಗೆ ಕೆಲವೊಂದಿಷ್ಟು ನಾನು ಹಿಂದಿನ ವೀಡಿಯೋಗಳಲ್ಲಿ ನೋಡ್ಕೊಂಡು ಹೋಗಿ ಅದರಲ್ಲೆಲ್ಲ ನಾವು 1 by 1 ಹಾಕಿದ್ದೀನಿ. ಏನಂದರೆ ಮಣ್ಣಲ್ಲಿ ಮಾಡೋದು ಹೇಗೆ, ಮಣ್ಣಲ್ಲಿ ಮಾಡಿದ ಮೇಲೆ ಅದನ್ನು ಅಚ್ಚು ರೆಡಿ ಮಾಡೋದು ಹೇಗೆ, ಅಚ್ಚು ರೆಡಿ ಮಾಡಿದ ಮೇಲೆ ಮತ್ತೆ ಅದನ್ನು ಪ್ರಿಂಟ್ ತೆಗೆಯೋದು ಹೇಗೆ, ಮತ್ತು ಪ್ರಿಂಟ್ ತೆಗೆದ ಮೇಲೆ ಮತ್ತೆ ಅದು ಕಲರಿಂಗ್ ಮಾಡೋದು ಹೇಗೆ, ಎಲ್ಲನೂ ನಾನು ಕಂಪ್ಲೀಟಾಗಿ ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ. ಬಟ್ ಇದನ್ನು ಯಾಕಂದರೆ ಹೊಸದಾಗಿ ನೋಡೋರಿಗೆ ಅದನ್ನೇ ಹೇಳ್ತೀನಲ್ವಾ, ನೀವು ನೆಕ್ಸ್ಟು ನನ್ನ ಕೆಳಗಡೆ ವೀಡಿಯೋಗಳನ್ನು ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ನಾನು ಪದೇ ಅದನ್ನೇ ಹೇಳೋದ್ರಿಂದ, ಯಾಕಂದರೆ ಹೊಸತನ ಸಿಗಲ್ಲ ನಿಮಗೆ. ನಾನೇನಾದರೂ ಒಂದು ನಿಮಗೆ ಹೇಳ್ಬೇಕಂದಾಗ ಹೊಸತನ ಸಿಗಲ್ಲ. ಆ ಉದ್ದೇಶಕ್ಕಾಗಿ ನಾನು ಏನು ಮಾಡ್ತೀನಿ ಅಂದರೆ, ನಂದು ಏನು ಇದನ್ನು ಮಾಡಿರ್ತೀನಲ್ವ, ಆ ಮಾಡಿದ್ರ ಬಗ್ಗೆ ಎಕ್ಸ್ಪ್ಲೇನ್ ಕಂಟಿನ್ಯೂ ಮಾಡ್ಕೊಂತ. ಇವತ್ತು ಇದನ್ನು ಮಾಡಿದ ತಕ್ಷಣ ನಾಳೆ ಇದನ್ನು ಕಲರಿಂಗ್ ಮಾಡ್ತೀವಿ, ಅಥವಾ ನಾಳೆ ಮೋಲ್ಡಿಂಗ್ ಮಾಡ್ತೀವಿ, ಆ ಥರದ್ದೊಂದು ಹಾಕೊಂತ ಹಿಂಗೆ ಹೋಗ್ತೀವಿ. ಮತ್ತು ಆಮೇಲೆ ನಿಮಗೆ ಎಲ್ಲ ಸೇರಿಸಿ ಒಂದು ವಿಡಿಯೋ ಮತ್ತೆ ನನಗೆ ಅಪ್ಲೋಡ್ ಮಾಡಿರ್ತೀನಿ ನಾನು. ಅಂದರೆ ನಾವು ಮಣ್ಣಲ್ಲಿ ಮಾಡೋದು, ಆಮೇಲೆ ಇದನ್ನು ಮೋಲ್ಡಿಂಗ್ ಮಾಡೋದು, ಆಮೇಲೆ ಕಲರಿಂಗ್ ಮಾಡೋದು, ಈ ಥರನಾಗಿ ಎಲ್ಲ ಸೇರಿಸಿ ಮತ್ತೆ ಒಂದು ವಿಡಿಯೋ ಮಾಡಿರ್ತೀನಿ ಸ್ನೇಹಿತರೆ. ಈಗ ವಿಷಯಕ್ಕೆ ಬರ್ತೀನಿ. ಈಗ ನೋಡಿ, ನಾವು ಇದನ್ನು ಮಾಡ್ಬೇಕಾದ್ರೆ ಈಗ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನಮ್ಮ ಟೂಲ್ಸು ಅಂದರೆ ನಮ್ಮ ಆಯುಧಗಳು ನೋಡಿ ಹೆಂಗಿದಾವೆ. ಇವೆಲ್ಲ ನಮಗೆ ಕೆಲಸ ಮಾಡ್ತಿರ್ತಕ್ಕಂಥ ಆಯುಧಗಳು ಸ್ನೇಹಿತರೆ ಇವೆಲ್ಲ. ಯಾಕಂದರೆ ಇವು ನಾವು ಕೆಲಸ ಮಾಡ್ತಾ ಇರೋದು ಚಿಕ್ಕ ನಾವು ಟೂಲ್ಸ್ಗಳು. ಅಂದರೆ ಇವಾಗ ನಿಮಗೆ ತೋರಿಸ್ತೀನಿ 1 by 1 ನಿಮಗೆ. ಹಂಗೆ ನಾನು ಈಗ ಅಲ್ಲಿ ವಿಡಿಯೋ ಮಾಡಿಬಿಟ್ಟು ವಿಡಿಯೋ ಮಾಡ್ಕೊತಾನೆ ತೋರಿಸ್ತೀನಿ ನೋಡಿ. ಈಗ ಓಪನ್ ಮಾಡ್ತೀನಿ. ಅಲ್ಲಿ ನಮ್ಗೆ ಯಾವ್ಯಾವ ಬೇಕು ಅನ್ನೋದು ನಾವು ಆಯ್ಕೆ ಮಾಡ್ಕೊತೀವಿ ಇದರಲ್ಲಿ. ಅಂದರೆ ಕೆಲಸಕ್ಕೆ ಯಾವ್ಯಾವ ಇದಕ್ಕೆ
ಯಾವ ಕಡೆ ಸ್ಟೆಪ್ಗೆ ಯಾವ್ಯಾವ ಥರ ಬೇಕು ಅನ್ನೋದ್ರ ಬಗ್ಗೆ ನಾವು ಟೂಲ್ಸ್ಗಳು ಇವ್ರನ್ನ ಆಯ್ಕೆ ಮಾಡಿಕೊಂಡು ಒಂದು ಕಡೆ ಇಟ್ಕೊತೀವಿ ಇವ್ರನ್ನ. ಇವಾಗ ತಗೊಂಡಿದ್ದೀವಿ ಸ್ನೇಹಿತರೆ ಇವೆಲ್ಲ. ಈಗ ನಾನು ಈಗ ಓಪನ್ ಮಾಡ್ತೀನಿ ನೋಡಿ. ಇವಾಗ ಇನ್ನೂ ಇದು ಕೆಲಸ ಕಂಪ್ಲೀಟ್ ಆಗಿಲ್ಲ ಸ್ನೇಹಿತರೆ ಇದು, ಯಾಕಂದರೆ ಇನ್ನೂ ಕೆಲಸ ಇದೆ. ಜೊತೆಗೆ ಕೆಲಸ ಮಾಡ್ತಾ ಇರೋ ಜೊತೆಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೆ. ನೋಡಿ ಇಲ್ಲೆಲ್ಲ ಇನ್ನೂ ಮಣ್ಣುಗಳು ಬಿದ್ದಿದೆ ಕೆಳಗಡೆ ಎಲ್ಲ. ಈಗ ನಾನು ಈ ಥರ ನಾನು ಪದೇ ಪದೇ ನೀವು ನೋಡ್ತಾ ಇದ್ದೀರಾ ನನ್ನ ಕೆಲವೊಂದಿಷ್ಟು ವೀಡಿಯೋಸ್ಗಳಲ್ಲಿ ಪದೇ ಪದೇ ಈ ಥರ ನೀರನ್ನು ಸ್ಪ್ರೇ ಮಾಡ್ತಾಯಿದ್ದೀನಿ. ಯಾಕಂದರೆ ನೀರು ಯಾಕೆ ಸ್ಪ್ರೇ ಮಾಡ್ತೀನಿ ಅಂದರೆ ನಾನು ಅದೇ ಹೇಳಿದ್ನಲ್ಲ ನಿಮಗೆ, ನಾವು ಎಷ್ಟು ಚೆನ್ನಾಗಿ ಮೆತ್ತಗೆ ಇಟ್ಕೊತೀವಿ ಈ ಮಣ್ಣನ್ನು, ಅವಾಗ ನಮಗೆ ವರ್ಕ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಆ ಉದ್ದೇಶಕ್ಕಾಗಿ ನಾನು ಈ ಥರ ನೀರನ್ನು ಸ್ಪ್ರೇ ಮಾಡೋದು ಇದನ್ನು ನಿಮಗೆ. ಈಗ ಅಲ್ಲೊಂದು ಫೋಟೋಗ್ರಾಫಿ ಕೊಟ್ಟಿದ್ದಾರಲ್ವಾ, ಅದೇ ಥರನೇ ಮಾಡ್ತಾ ಇರೋದು. ಈಗ ಅಲ್ಲೊಂದು ಫೋಟೋ ಏನಿದೆಯಲ್ಲ ಅದೇ ಥರನಾಗೇ ನಾವು ಕೂಡ ಇದನ್ನು ಮಾಡ್ತಾ ಇರೋದು. ಈಗ ಇದು ನಮಗೆ ಏನಿಲ್ಲ ಅಂದರೂ ನಮಗೆ ನಮ್ಮ ಇದರ ಪ್ರಕಾರ ಇದು ಕೆಲಸ ಒಂದು 60% ಆಗಿದೆ. 60% ಕೆಲಸ ಆಗಿದೆ. ಇನ್ನೂ ನಮಗೆ 40% ಕೆಲಸ ಇದೆ. ಯಾಕಂದರೆ ಇದು ಇನ್ನೂ ಕಂಪ್ಲೀಟ್ ಆದಮೇಲೆನೂ ಕೂಡ ಮತ್ತೆ ನಿಮಗೆ ಇದನ್ನು ಎಲ್ಲ ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ. ಈಗೆಲ್ಲ ಇದು ನಾನು ಇಲ್ಲಿ ಬಟ್ಟೆ ಸುತ್ತಿದ್ದೀನಿ, ಯಾಕಂದರೆ ಇದು ಈ ಕಡೆ ಕೆಳಗಡೆ ಪೀಠ ಮಾಡ್ಕೊಂಡಿದ್ದೀನಲ್ಲ, ಕ್ರ್ಯಾಕ್ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ಇದರಲ್ಲಿ ಕೂಡ ನೋಡಿ ನಾವೆಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಇನ್ನೂ ಇಲ್ಲಿ ಕಣ್ಣುಗಳು, ಇವಾಗೆಲ್ಲ ಕಣ್ಣುಗಳು ಮಾಡಿದ್ದೀವಿ, ಮೂಗು ಮಾಡಿದ್ದೀವಿ, ಮತ್ತು ತುಟಿಗಳು ಮಾಡಿದ್ದೀವಿ. ಈ ಥರಾಗಿ ಅಲ್ಲಿಗೆ ಈಗವಾಗ ಅಲ್ಲಿನೂ ನೋಡ್ತಾ ಇದ್ದೀರಲ್ಲ ಅದೇ ಥರನಾಗಿದೆ. ಅದೇ ಒಂದು ಪೊಸಿಷನಲ್ಲೇ ಇದನ್ನು ಕೂಡ ಮಾಡಿದ್ದೀವಿ. ಇವಾಗ ನೋಡಿದ್ದು ಇಷ್ಟೊತ್ತನ ನಾವು ಯಾಕಂದರೆ ಕ್ಲೋಸ್ ಮಾಡಿರೋಗೋಸ್ಕರ ನಾವು ನೀರು ಎಷ್ಟು ಹೊಡೆದ್ರೂ ಕೂಡ ನೋಡಿ ಒಳಗಡೆ ನೀರು ತಗೊತಾ ಇದೆ. ಆ ಉದ್ದೇಶಕ್ಕೆ ಅದು ನಾವು ಇವಾಗ ಈಗ ನೀರು ಹೊಡೆಯೋದು ಉದ್ದೇಶನ ಅಷ್ಟೇ, ಸ್ವಲ್ಪ ಮೆತ್ತಗಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಮತ್ತು ಈ ಮಣ್ಣನ್ನು ರೀಸೈಕ್ಲಿಂಗ್ ಮಾಡ್ತೀವಿ, ಅಂದರೆ ಇದು ಮತ್ತೆ ಇನ್ನೊಂದಕ್ಕೆ ಯೂಸ್ ಮಾಡ್ಕೊತೀವಿ ಇದನ್ನು. ಯಾಕೆ ಈಗ ಇದನ್ನು ಮಾಡಿ ನಾವು ಈ ಮಣ್ಣನ್ನು ಬಿಸಾಕೋಕ್ಕಾಗಲ್ಲ. ಯಾಕಂದರೆ ಈ ಮಣ್ಣು ಮತ್ತೆ ಇನ್ನೊಂದು ನೆಕ್ಸ್ಟ್ ಒಂದು ಸ್ಟ್ಯಾಚ್ಯೂ ಮಾಡಬೇಕಾದ್ರೆ ಅವಾಗ ಮತ್ತೆ ಇದನ್ನು ಮಣ್ಣನ್ನು ಯೂಸ್ ಮಾಡ್ಕೊತೀವಿ. ಈ ಥರನಾಗಿರುತ್ತೆ ಸ್ನೇಹಿತರೆ. ಮತ್ತು ಮಣ್ಣು ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರನಾಗಿರುತ್ತೆ ಅಂತ. ಮಣ್ಣು ಆಲ್ರೆಡಿ ನಾವು ಇದನ್ನು ತಗೊಂಡ್ಬಂದು ಚೆನ್ನಾಗದೆ. ನಿಮ್ಗೆ ಹೇಳ್ದಂಗೆ ನಾನು ಸ್ಟಾರ್ಟಿಂಗ್ ಕೆಲವೊಂದಿಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಸುಮಾರು ನಾವು ಇದನ್ನು ಏನಂದರೆ ಒಂದು 15 ದಿನ 20 ದಿನ ನಾವು ಮಣ್ಣನ್ನು ಒಂದು ಇದರಲ್ಲಿ ಡ್ರಮ್ ಒಳಗೆ ಹಾಕಿ ಅದಕ್ಕೆ ಕೆಲವೊಂದಿಷ್ಟು ಕೆಮಿಕಲ್ಗಳನ್ನು ಹಾಕಿ ಆಮೇಲೆ ಇದನ್ನು ಮಣ್ಣನ್ನು ಚೆನ್ನಾಗಿ ಹದ ಮಾಡಿರ್ತೀವಿ ಅಂತ ನಿಮ್ಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಸ್ಟಾರ್ಟಿಂಗ್ ವಿಡಿಯೋಗಳಲ್ಲಿ ನೀವು ಸ್ವಲ್ಪ ನೋಡ್ಕೊಳ್ಳಿ. ಆ ಥರನಾಗಿ ಇದನ್ನೆಲ್ಲ ನಾವು ರೆಡಿ ಮಾಡಿ ಈ ಥರ ಮಾಡಿದ್ದೀವಿ. ನೋಡಿದ್ದು ಎಷ್ಟು ಮೆತ್ತಗಿದೆ. ಈ ಥರನಾಗಿ ನಾವು ಮಣ್ಣನ್ನು ರೆಡಿ ಮಾಡ್ಕೊಂಡಿರ್ತೀವಿ. ರೆಡಿ ಮಾಡಿ ಈ ಥರ ನಾವು ಇಲ್ಲೊಂದು ಕವರಲ್ಲಿ ಹಿಂಗೆ ಹಾಕೊಂಡು ಇಟ್ಕೊಂಡಾಗ ನಾವು ಇದನ್ನು ಎಷ್ಟು ಒಂದು ತಿಂಗಳು 6 ತಿಂಗಳು ಇಟ್ಟರೂ ಕೂಡ ಈ ಮಣ್ಣು ನಮಗೆ ಒಣಗೋಗೋದಿಲ್ಲ. ಆ ಉದ್ದೇಶಕ್ಕಾಗಿ ನಾವು ಇದನ್ನು ರೆಡಿ ಮಾಡಿ ಇಕ್ಕಿರ್ತೀವಿ. ಇವಾಗ ಈ ನಾವು ಇಷ್ಟು ಮಣ್ಣನ್ನು ತಗೊಂಡ್ಬಿಟ್ಟು ನಮಗೆ ಮತ್ತೆ ಎಲ್ಲಾದರೂ ವರ್ಕ್ಗಳು ಮಾಡಬೇಕಾಗಿದ್ದರೆ ಇನ್ನೂ ಕೆಲವೊಂದಿಷ್ಟು ಇನ್ನೂ ಫಿನಿಶಿಂಗ್ ಆಗಿಲ್ಲ. ಈ ಥರನಾಗಿ ಇವೆಲ್ಲ ಇದೆ ನೋಡಿ, ಇವೆಲ್ಲ ಫಿನಿಶಿಂಗ್ಗಳು ಮಾಡಬೇಕು. ಈ ಫಿನಿಶಿಂಗ್ ಮಾಡೋಕ್ಕೇ ಇದನ್ನು 2 ದಿನ ತೊಗೊತೀವಿ. ಇದನ್ನು ಈ ಥರ ಫಿನಿಶಿಂಗ್ ಮಾಡೋಕ್ಕೇ ಒಂದು 2 ದಿನ ತೊಗೊತೀವಿ. ಈ ಥರ ನೀವು ಯಾರದೇ ಫೋಟೋ ಕೊಟ್ಟರು ಸರಿ, ತಂದೆ ತಾಯಿ ಅಜ್ಜ ಅಜ್ಜಿ ಈ ಥರ ನೀವು ಇದು ಆ್ಯಕ್ಚುಲಿ ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಕೊಟ್ಟಿರೋದು. ಅಂದರೆ ಇದರ ಪ್ರಕಾರ ನಮಗೆ ಇದನ್ನು ಅವ್ರದ್ದೊಂದು ಬೇರೆದೊಂದು ಫೋಟೋ ಅಂದು ತಗೊಂಡು ಬಟ್ ನಮಗಿದನ್ನು ಸ್ವಲ್ಪ ಫೋಟೋಶಾಪಲ್ಲಿ ಎಡಿಟಿಂಗ್ ಮಾಡಿ ಕೊಟ್ಟಿರೋಂಥ ಫೋಟೋ ಇದು. ಯಾಕಂದರೆ ನಮಗೆ ಗೊತ್ತಾಗುತ್ತೆ. ಬಟ್ ಈ ಫೋಟೋಶಾಪಲ್ಲಿ ಎಡಿಟಿಂಗ್ ಮಾಡಿರೋದು ಈ ಮಕ್ಕದಲ್ಲಿ ಇರ್ತಕ್ಕಂಥ ಈ ಬ್ಲರ್ ಅಂದರೆ ಇದು ಎಲ್ಲ ಕ್ಲೀನಾಗಿ ಬಂದಿರುತ್ತೆ. ಬಟ್ ನಮಗೆ ಈ ಥರದ್ದೆಲ್ಲ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಫೋಟೋಶಾಪಲ್ಲಿ ಬ್ಲರ್ ಮಾಡಿ ಏನು ಕೊಡ್ತಾರಲ್ವ, ಈ ಥರದಲ್ಲಿ ಫೋಟೋ ಕೊಟ್ಟರೆ ನಮಗೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಈಗ ನಂದೇ ಮಕ್ಕ ನೋಡ್ಕೊಳ್ಳಿ. ಈಗ ನಂದೇ ಮಕ್ಕ ನಾವು ಫೋಟೋಶಾಪಲ್ಲಿ ಕ್ಲೀನ್ ಮಾಡಿಕೊಟ್ಟಾಗ
ಇಲ್ಲಿ ಕೆಲವೊಂದಿಷ್ಟು ನನ್ನಲ್ಲಿ ರಿಂಕಲ್ಸ್ಗಳಿರ್ತವೆ. ಈಗ ನಿಮ್ಮದಾದ್ರೂ ಅಷ್ಟೇ ಕೆಲವೊಂದಿಷ್ಟು ರಿಂಕಲ್ಸ್ಗಳಿರ್ತವೆ, ಅವೆಲ್ಲ ರಿಂಕಲ್ಸ್ಗಳು ರಿಮೂವ್ ಆಗಿಬಿಡ್ತವೆ. ಬ್ಲರ್ ಮಾಡಿದಾಗ ಇಲ್ಲೆಲ್ಲ ನೈಸ್ ಆಗಿಬಿಡುತ್ತೆ. ಆ ನೈಸ್ ಆದಾಗ ನಾವೇನು ಮಾಡ್ತೀವಿ ಅಂತಂದರೆ, ಈ ನೈಸ್ ಆಗಿದ್ದು ಇಲ್ಲಿ ನಾವು ಇದನ್ನು ಮಾಡೋಕ್ಕೆ ಹೋದರೆ ಅದು ಫೋಟೋ ಸರಿಯಾಗಿ ಬರೋಲ್ಲ. ಅವಾಗ ನಮ್ಮ ಇಲ್ಲಿರ್ತಕ್ಕಂಥ ರಿಂಕಲ್ಸ್ಗಳು ಅಂದರೆ ನಮ್ಮದೇ ಆದಂಥ ಮಾರ್ಕ್ಗಳು ಏನಿರ್ತಾವಲ್ಲ, ನಮ್ಮ ಮುಖದಲ್ಲಿರ್ತಕ್ಕಂಥ ಮಾರ್ಕ್ಗಳು ಏನಿರ್ತಾವಲ್ಲ, ಆ ಮಾರ್ಕ್ಗಳು ಇದ್ದಾಗ ಮಾತ್ರ ಒಂದು ಆ ಮನುಷ್ಯನ ಗುರ್ತಿಡೋಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ಇದರಲ್ಲಿ ಕೆಲವೊಂದಿಷ್ಟು ಮಾರ್ಕ್ಗಳು ಹೋಗಿರ್ತವೆ, ಬಟ್ ಕ್ಲೀನಾಗಿ ಒಟ್ಟಾರೆ ಚೆನ್ನಾಗಿ ಕಾಣಂಗೆ ಮಾಡಿರ್ತಾರೆ. ಬಟ್ ನಮ್ಗೆ ಆದಷ್ಟು ಒರಿಜಿನಾಲಿಟಿ ಫೋಟೋ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ ಉದ್ದೇಶಕ್ಕಾಗಿ ಆದರೂ ಕೂಡ ಅವ್ರದ್ದು ಇದು ಒಂದೇ ಫೋಟೋ ಇರೋದು, ಇನ್ನು ಬಿಟ್ಟರೆ ಈ ಫೋಟೋ ಬಿಟ್ಟರೆ ಇನ್ನು ಬೇರೆ ಯಾವುದೂ ಫೋಟೋ ಇಲ್ಲ ಅವ್ರಿಗೆ. ಹೀಗಾಗಿ ನಾನು ಇದೇ ಫೋಟೋದಲ್ಲೇ ಆದಷ್ಟು ಪ್ರಯತ್ನ ಮಾಡಿ ಸರ್ ಅಂತ ಹೇಳಿದರು. ಸರಿ ಸರ್ ಆಯಿತು ಮಾಡ್ತೀನಿ ಅಂದ್ಕೊಂಡು ಇದನ್ನು ಒಂದೇ ಫೋಟೋದಲ್ಲಿ ನಾನು ಸುಮಾರು ಒಂದು 4-5 ಫೋಟೋಗಳನ್ನು ಕಲೆಕ್ಟ್ ಮಾಡ್ಕೊಂಡಿರ್ತೀನಿ. ನೀವು ಮುಂಚೆ ಇದಕ್ಕಿಂತ ಮುಂಚೆ ನೋಡ್ತಾ ಇದ್ದಂಗೆ ನನ್ನ ವಿಡಿಯೋದಲ್ಲಿ ಇಲ್ಲೆಲ್ಲ ಗೋಡೆಗೆ ಅಂಟಿಸಿರ್ತೀನಿ, ನೋಡಿದಿರಿ. ಒಂದು ಫ್ರಂಟ್ ಪೇಸು ಮತ್ತು ಸೈಡು ಈ ಥರ ಎಲ್ಲ ಫೋಟೋಸ್ಗಳನ್ನು ನೀವು ನೋಡಿದ್ದೀರಿ. ಹಂಗೆ ಇವ್ರದ್ದು ಸೈಡ್ ಪೇಸಲ್ಲಿ ಯಾವುವು ಇಲ್ಲ, ಇದೇ ಒಂದೇ ಫೋಟೋ ಅವ್ರಿಗೆ ಪ್ರಿಂಟಲ್ಲಿ ಸಿಕ್ಕಿರೋದು. ಆ ಉದ್ದೇಶಕ್ಕಾಗಿ ಇದನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈಗ ಇದನ್ನೆಲ್ಲ ನೀವು ನೋಡಿದ್ರಲ್ವಾ, ಇದೇ ಥರನಾಗಿ ನಿಮಗೆ ಯಾರಿಗಾದರೂ ಕೂಡ ನೀವು ಮಾಡಿಸ್ಬೇಕಾಗಿದ್ದರೆ ಕೆಳಗಡೆ ನಾನು ನಂಬರ್ ಹಾಕಿದ್ದೀನಿ, ಫೋನ್ ಮಾಡಿ. ಯಾಕಂದರೆ ನಿಮ್ಗೆ ಏನಾದರೂ ಕೇಳಬೇಕಾಗಿದ್ರು ಫೋನ್ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅದಕ್ಕೆ ಅವಾಗಲೇ ನಾನು ನಿಮಗೆ ಏನು ಅನ್ನೋದ್ರ ಬಗ್ಗೆ ನಾನು ಬೇಕಾದ್ರೆ ನಿಮಗೂ ತಿಳಿಸ್ತೀನಿ. ಅದಕ್ಕೆ ಸ್ನೇಹಿತರೆ ಮತ್ತು ನನ್ನ ಯೂಟ್ಯೂಬ್ ಚಾನಲು ನೋಡಿ, ನಿಮ್ಮೆಲ್ಲರೂ ನಾನು ಹೇಳಿದ್ನಲ್ವಾ, ನಿಮ್ಮೆಲ್ಲರ ಸಹಕಾರದಿಂದ ನಾನು ಒಂದೇ ತಿಂಗಳಲ್ಲಿನೇ ಒಂದು 400 ಜನ ನನಗೆ ಅಂದರೆ 400 ಮೆಂಬರ್ಸ್ಗಳು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅಂದರೆ ನಾನು ಆ್ಯಕ್ಚುಲಿ ಇದನ್ನು ಮಾಡ್ತಾ ಇರೋದು ಅಂದರೆ ಅವ್ರಿಗೆ ಖುಷಿಯಾಗಿ, ಅಂದರೆ ಈ ನೋಡ್ತಾನೆ ಅವ್ರಿಗೂ ಕೂಡ ಅದ್ರ ಬಗ್ಗೆ ಆಸಕ್ತಿ ಇರೋರು ಮಾತ್ರ ಇದನ್ನು ನೋಡ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇದನ್ನು ಮೋಲ್ಡಿಂಗ್ ಮಾಡೋದು ಹೆಂಗೆ, ಮತ್ತು ಇದನ್ನು ಮೋಲ್ಡಿಂಗ್ ಮಾಡಿದ ಮೇಲೆ ಅದಕ್ಕೆ ಪ್ರಿಂಟ್ಗಳನ್ನು ತೆಗೆಯೋದು ಹೇಗೆ, ಮತ್ತು ಕಲರ್ ಮಾಡೋದು ಹೇಗೆ, ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿ ತಿಳಿಸ್ತಾ, ಇಲ್ಲಿವರೆಗೂ ಎಲ್ಲರೂ ನನ್ನ ಈ ವಿಡಿಯೋನು ನೋಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.